ನೆಲಮಂಗಲ ತಾಲೂಕಿನಲ್ಲಿ 4ನೇ ದಿನಕ್ಕೆ ಕಾಲಿಟ್ಟ ಸಂವಿಧಾನ ಜಾಗೃತಿ ಜಾಥಾ ರಥ ತ್ಯಾಮಗೊಂಡ್ಲು ಹೋಬಳಿಯ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಸೋಂಪುರ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಮಿಸಿದ್ದು, ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೂರಾರು ಸಾರ್ವಜನಿಕರು, ಪಂಚಾಯಿತಿ ಜನಪ್ರತಿನಿಧಿಗಳು, ಸಿಬ್ಬಂದಿ ವರ್ಗ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಂಬೇಡ್ಕರ್ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಿಂದ ಬರಮಾಡಿಕೊಂಡರು. ವಿವಿಧ ಕಲಾ ಪ್ರಕಾರಗಳೊಂದಿಗೆ ಬರಮಾಡಿಕೊಂಡ ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಸಂವಿಧಾನದ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮಕ್ಕೆ ನಾವೆಲ್ಲನೂ ಎಲ್ಲ ಜಾತಿ ಮತ ಭೇದ ಯಾವುದೇ ಸಮುದಾಯಕ್ಕೂ ಒಳಪಡದೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವೆಲ್ಲ ಸೇರಿಕೊಂಡು ನಾವು ಈ ರಥನ ಸ್ವಾಗತ ಮಾಡಿ ನಾವು ಹಬ್ಬ ಥರ ಮಾಡ್ತಾಯಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಥರ ಮಾಡ್ತಾಯಿದ್ದೀವಿ. ನಾವು ಸಂವಿಧಾನನ ನಾವು ಅಷ್ಟೇ ಗೌರವಪೂರ್ವಕವಾಗಿ ಯಾವುದೇ ರಾಜಕೀಯ ದುರ್ಬಳಕೆ ಮಾಡ್ಕೊಂಡಂಗೆ ಆ ಸಂವಿಧಾನನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಇಡೀ ನಮ್ಮ ದೇಶಗಳದ ಎಲ್ಲ ಪ್ರಜೆಗಳಿಗೂ ಸೇರಿರತಕ್ಕದ್ದು. ನಾವು ಅದನ್ನು ಉಳಿಸ್ಕೊಂಡೋದ್ರೆ ನಾವೆಲ್ಲರೂ ಬದುಕ್ಬೋದು, ನಾವು ಬಾಳ್ವೆ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಸಂವಿಧಾನ ಏನಾದರೂ ಅದಕ್ಕೆ ಚ್ಯುತಿ ಬಂದರೆ ನಾವು ಯಾರೂ ಬದುಕೋಕ್ಕಾಗಲ್ಲ. ಟಿ.ಕೆ. ವಾಸುಮೂರ್ತಿ, ಪ್ರಜಾ ವಿಮೋಚನಾ ಚಳವಳಿ, ನೆಲಮಂಗಲ ತಾಲೂಕು ಅಧ್ಯಕ್ಷ.
ವಿಭಾಗದಲ್ಲಿ ದೀಕ್ಷಾ KR ಪ್ರಥಮ 7ನೇ ತರಗತಿ. ನೆಕ್ಸ್ಟ್ ಸೇರಿದಂತೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರಿಗೆ ಬಹುಮಾನವನ್ನು ವಿತರಣೆ. ದ್ವಿತೀಯ ಬಹುಮಾನ ಯಶ್ ದ್ವಿತೀಯ ಬಹುಮಾನ ತರಗತಿ ಯಶ್. ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಮರಳು, ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಆರ್ಥಿಕತೆಯನ್ನು ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಒಂದು ದೇಶಕ್ಕೆ, ನಾಡಿಗೆ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಸಂದೇಶವನ್ನು ಸರ್ಕಾರ ಸಾರ್ತಾ ಇದೆ. ಸಾಮಾನ್ಯ ಜನರು ಸಹಿತ ಈ ದೇಶದ, ಈ ನಾಡಿನ ಕಾನೂನುಗಳನ್ನು, ಈ ದೇಶದ ಭವ್ಯತೆಯ ಬಗ್ಗೆ, ಈ ದೇಶ ಹಿಂದೆ ಅನುಭವಿಸಿದ ಯಾತನೆಗಳು, ಇಂದು ನಮ್ಮ ಮುಂದೆ ಇರುವಂಥ ಸವಾಲುಗಳನ್ನು ಎಲ್ಲವನ್ನು ತಿಳಿದುಕೊಂಡು ಒಂದು ಪ್ರಬುದ್ಧವಾದಂಥ ಸಮಾಜವನ್ನು, ಪ್ರಬುದ್ಧವಾದಂಥ ರಾಷ್ಟ್ರವನ್ನು ಸಮಾನತೆಯ ಹಿನ್ನೆಲೆಯಲ್ಲಿ, ಆರ್ಥಿಕ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ, ಮಾನವ ಹಕ್ಕುಗಳ ಹಿನ್ನೆಲೆಯಲ್ಲಿ ಒಂದು ಭವ್ಯವಾದಂಥ ಬದುಕನ್ನು ಕಟ್ಟಿಕೊಳ್ಳುವಂಥ ಅವಕಾಶ ಇವತ್ತು ಸಂವಿಧಾನ ಈ ದೇಶದ ನಾಗರಿಕರಿಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು. ಅದು ಮನೆಯಲ್ಲಿ ಜಾಗೃತವಾಗಿ ಆ ಮೂಲಕ ಮನೆಯಲ್ಲಿ ಈ ದೇಶದ ಸಂಹಿತೆಗಳು ಅರ್ಥ ಆಗಬೇಕು. ಪ್ರತಿಯೊಬ್ಬ ನಾಗರಿಕನಿಗೆ ಈ ದೇಶದ ಕಾನೂನು ಅರ್ಥ ಆಗಿ ಆ ಮೂಲಕ ಸ್ವಾಭಿಮಾನದ ಸ್ವಾತಂತ್ರ್ಯತೆಯ ಬದುಕನ್ನು ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಜಾಥಾ ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ ಮತ್ತು ಹೆಮ್ಮೆ ಪಡುವಂಥ ವಿಷಯ. ಸುಗಂಧವಾಗಿ
ಸಮಾಜವ ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಂಕೋಲೆಯಲ್ಲಿ ಬಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ವ್ಯಕ್ತಿ ನಿಂತವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಎಲ್ಲರೆದೆಯಲು ನಿನ ಕಣ್ಣೀರ ಕಥೆಯಿದೆ ಆ ಹರಿಯುವ ನದಿಯನ್ನು ಬದಲಿಸುವ ಗುಣವಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣದೆ ಇನ್ನೊಂದು ಮುಗಿಯದ ಚಿರಿತೆ ಚುಡಿ ಚುಡಿಚು ಬೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕಥೆಗಾರ ದೊಡ್ಡೆ ಬಟ್ಟೆ ಕಟ್ಟಿ ಕುಡಿಯೋಣ ದಣಿಯಾದೆ ಗುರಿ ಬಿಸಿಲಲ್ಲಿ ದಣಿದವನಿಗೆ ನೀರಿನ ಹನಿಯಾದೆ ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆಯಿದೆ ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಟ್ಟಿಸಿದೆ ಜೈ ಭೀಮ್ ಮಹಾರಾಷ್ಟ್ರದ ಹಣದೆ ನೀನೊಂದು ಮುಗಿಯದ ಚರಿತೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧರ್ಮ ನಿರಪೇಕ್ಷತೆ, ದೇಶಪ್ರೇಮ ಮೊದಲಾದ ಶಬ್ದಗಳ ಪರಿಭಾಷೆಯನ್ನು ಮಾನವೀಯ ನೆಲೆಗಳಲ್ಲಿ ಮರು ವ್ಯಾಖ್ಯಾನಿಸುವ ಮಹಾನ್ 2 ಸಮಿತಿಗಳಲ್ಲಿ ಪ್ರಮುಖ 8 ಸಮಿತಿಗಳಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಭಾಗವಹಿಸಿದ್ದಾರೆ. ಭಾರತ ದೇಶವು ಸಾಮಾನ್ಯ ಜಗತ್ತಿಗೆ ಮಾದರಿಯಾದ ಉತ್ಕೃಷ್ಟವಾದ ಮತ್ತು ಪ್ರಜಾಸತ್ತಾತ್ಮಕವಾದ ಭಾಗವಾಗಿದೆ.
ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜೊತೆಗೆ ಎಲ್ಲ ಸಂದರ್ಭದಲ್ಲಿ ಸಂವಿಧಾನ ಜಾಗೃತಿ ಸಮಾನತೆ ವಿಜೃಂಭಣೆ ಸಾಗ್ತಾ ಇದೆ. ಅದರಲ್ಲೂ ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಂತೂ ತುಂಬಾ ಉತ್ತಮವಾಗಿ ಪ್ರತಿಭೆಗಳು ಮೂಡಿ ಬರ್ತಾ ಇದೆ. ಎಲ್ಲರೂ ಸಹ ಸೇರಿಕೊಂಡು ಈ ಒಂದು ತೇರನ್ನ, ಈ ರಥವನ್ನ, ಈ ಜಾಗೃತಿ ಜಾತದ ಈ ನಮ್ಮ ತೇರನ್ನ ಎಲ್ಲರೂ ಸಹ 48 ದಿನಕ್ಕೆ ಆ ಎಲ್ಲಾ ವಿಧಿಯನ್ನು ಸಹ ಓದುವಂತಹ ಒಂದು ಔದಾರ್ಯವನ್ನು ಎಲ್ಲರೂ ಸಹ ತೋರಿಸಬೇಕು. 64 PhD ಪಡೆದ ಮಹನೀಯರು 167 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಈ ಒಂದು ಬಹುಮಾನವನ್ನ ವಿದ್ಯಾರ್ಥಿ ಎಲ್ಲ ಸದಸ್ಯರು ಸಹ ಅದಕ್ಕೆ ನಮ್ಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂತಹ ಸ್ವಭಾವ ತಜ್ಞರ ಕೈಯಿಂದ